ನಮಸ್ಕಾರ ಎಲ್ಲರಿಗೂ. ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬರ್ರಿ, ಇವತ್ತು ನಾನು ನಮ್ಮ 7ನೇ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ 7ನೇ ಚಿಕ್ಕಪ್ಪ ಅಂದ್ರೆ ಯಾವಾಗಲೂ ಒಂದೇ ಥರ ಇರೋಂಥ ಮನುಷ್ಯ. ಇವನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮನೆಯಾಗಿದ್ದ. ಇವನದು ದುಡಿಮೆ ಏನಂದ್ರೆ ಕಾರ್ನ ಡ್ರೈವಿಂಗ್ ಮಾಡ್ತದ್ದ. ಓದೋದು ಮುಗಿದ ತಕ್ಷಣ ಅದನ್ನು ಮಾಡಿದ್ದು. ಮನ್ಯಾಗ ಅಪ್ಪಾಜಿ ಅಮ್ಮಗೆ ಭಾಳ ಬೆಲೆ ಗೌರವ, ದೊಡ್ಡಣ್ಣ ದೊಡ್ಡತಿಗೆ ಅಂದ್ರೆ ಭಾಳ ಪ್ರೀತಿ. ಅದಾದಮೇಲೆ ತಂದೆ ತಾಯಿ ಮೇಲೆ ಭಾಳ ಪ್ರೀತಿ. ತಂದೆ ತಾಯಿ ಮೇಲೆ ಭಾಳ ಪ್ರೀತಿ ಅಂದ್ರೆ ಭಾಳ ಪ್ರೀತಿ. ಅವ್ರಿಗೆ ಯಾವಾಗಲೂ ಹಿಂದಕ್ಕೆ ತಿರುಗಿ ಏನೂ ಮಾತಾಡ್ತಿದ್ದಿಲ್ಲ. ಆಮೇಲೆ ನನ್ನ ಮೇಲೂ ಅಷ್ಟೇ ಭಾಳ ಜೀವ. ಅಣ್ಣನ ಮಗಳು ಅನ್ನೋ ಪ್ರೀತಿನ ಭಾಳ ತೋರಿಸ್ತಿದ್ರು ನನಗೆ. ಅವರು ಯಾವಾಗ ಬಂದರು, ಯಾವಾಗ ಹೋದರು, ಯಾವಾಗ ಊಟ ಮಾಡಿದರು, ಸರ್ವತ್ನೇ ಬಂದರು, ಉಪವಾಸ ಮಕ್ಕಂಡ್ರು, ಯಾರು ಏನೂ ಕೇಳ್ತಿದ್ದಿಲ್ಲ. ಅದೇ ಹೇಳಿದ್ನಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂಥೇಳಿ. ಅವ್ರ ಜೋಬ್ನ ದುಡ್ಡಿದ್ವು ಅಂದ್ರೆ, ಅವ್ರು ಡ್ರಿಂಕ್ಸ್ ಮಾಡಿ ಬಂದರು ಅಂದ್ರೆ ಮುಗೀತು, ಅಷ್ಟು ದುಡ್ಡು ಖಾಲಿ ಎಲ್ಲ ಎತ್ಕೊಂಡ್ಬಿಡ್ತಿದ್ರು. ಯಾರು ಅಂತಂದು ಅಂದರೆ ತಾಯಿ ಎಲ್ಲ ದುಡ್ಡನ್ನ ತಕ್ಕಂತಿದ್ರು. ಮನೆಗೆ ಬಂದಮೇಲೆ ಅವರು ಪ್ರಜ್ಞೆ ಇಲ್ದಂಗೆ ಮಕ್ಕಂತಿದ್ರು. ಹಾಗಾಗಿ ಅವ್ರ ದುಡ್ಡೆಲ್ಲ ಖಾಲಿ. ಮಾರನೇ ದಿವಸ ಬೆಳಗ್ಗೆ ಮತ್ತು ಕಾರ್ ತಗೊಂಡು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತು ಪೆಂಟಿ ದುಡ್ಡು ಬರ್ಬೇಕು. ಅವಾಗಿನ ಕಾಲದಾಗನೂ ಅಷ್ಟು ಪೆಂಟಿ ದುಡ್ಡನ್ನ ಅವರು ದುಡ್ಕೊಂಬರ್ತಿದ್ರು. ಅವ್ರ ದುಡಿಮೆ ಕಾರ್ ಡ್ರೈವಿಂಗ್ ಬೇರೆ ಕಾರಲ್ಲಿ ಡ್ರೈವಿಂಗ್ ಮಾಡ್ತಿದ್ರು. ನಮ್ಮ ಅಪ್ಪ ಅಮ್ಮಗೆ ಭಾಳ ಬೆಲೆ ಕೊಡ್ತಿದ್ರು. ದೊಡ್ಡವರು, ಹಿರಿಯರು, ಗುರಿಯರು ಬೆಲೆ ಗೌರವ ಕೊಡಬೇಕು ಅನ್ನೋ ಒಂದು ವಿಚಾರ ಭಾಳ ಇತ್ತು ಅವರಿಗೆ. ಹಾಗಾಗಿ ಅವರು ದೊಡ್ಡವರಿಗೆ ಬೆಲೆ ಕೊಡ್ತಿದ್ರು. ಎಲ್ಲೇ ಹೋದರು, ಎಲ್ಲೇ ಬಂದರು, ದುಡಿಮೆಗೆ ಸಾಯಂಕಾಲ ಆದ ತಕ್ಷಣ ಬಂದು ಮನೆ ಸೇರ್ಕೊಂತಿದ್ರು. ಬೇರೆ ಊರಿಗೆ ಹೋಗಿದ್ರಂತರೂ ಅಲ್ಲೇ ಇರ್ತಿದ್ರು ಕೆಲಸದ ಮೇಲೆ. ಬೇರೆ ಊರಿದ್ದ ಬಂದ್ರೆ ಮನೆಗೆ ಬರ್ತಿದ್ರು ಸೀದಾ. ಎಲ್ಲಿ ಹೋಗೋದಿಲ್ಲ, ಬೇರೆ ಥರ ತಿರುಗೋದು, ಫ್ರೆಂಡ್ಸ್ ಮನೆಗೆ ಹೋಗೋದು ಆ ಥರ ಏನಿದ್ದಿಲ್ಲ. ಅದ್ರಾಗೂ ನನ್ನ ಮೇಲೆ ಭಾಳ ಜೀವ ಅಂದ್ರೆ ಭಾಳ ಜೀವ. ಅಷ್ಟು ಯಾವಾಗಲೂ ಒಂದೇ ಥರ ಇರೋಂಥ ಚಿಕ್ಕಪ್ಪ ಇದು. ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ. ಜೈ ಶ್ರೀರಾಮ್ ಎಲ್ರಿಗೂ.